ಹಾಗೂ ಸಾಹಿತ್ಯಾಭಿಮಾನಿಗಳಿಗೆಲ್ಲ ನನ್ನ ನಮನಗಳನ್ನು ತಿಳಿಸ್ತೇನೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಆದರೂ ಕಿರುಪರಿಚಯ ಮಾಡಿಕೊಳ್ಳೋದು ಒಂದು ವೇದಿಕೆಯ ಸಂಸ್ಕಾರ. ನಾನು ಅದೇ ಬಾಪು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಅವರು ಎಲ್ಲ ನಾವು ಮಹಿಳಾ ಸಹೋದ್ಯೋಗಿಗಳಿಗೆಲ್ಲರಿಗೂ ತುಂಬಾ ಅನುಕೂಲ ಮಾಡಿಕೊಟ್ರು. ಒಂದು ಕಲ್ಚರಲ್ ಸೆಂಟರ್ ಅಲ್ಲಿ 1,000 ಜನ ಮಹಿಳೆಯರು ಸೇರಿದ್ವಿ. ಅಲ್ಲಿ ಎಲ್ರಿಗೂ ನಮಗೆ ಆರೋಗ್ಯದ ಬಗ್ಗೆ ಅವರು ಎಲ್ಲ ನಮಗೆ ಕಾಳಜಿ ವಹಿಸುವ ಬಗ್ಗೆ ಎಲ್ಲ ತಿಳಿಸಿಕೊಟ್ರು. ಅವರು ನಾವು ಯಾವತ್ತೂ ನೆನೆಸ್ಕೊಳ್ತಾ ಇದ್ವಿ. ಅದೇ ತರ ಅಷ್ಟೇ ಅಲ್ಲ, ಎಲ್ಲ ಬಡಾವಣೆಗಳಿಗೂ ಬಂದು ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಫ್ರೀಯಾಗಿ ಮಾಡಿ ನಡೆಸಿಕೊಟ್ರು. ಎಲ್ಲ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡಿದ್ದಾರೆ. ಈಗಲೂ ಕೂಡ ಇದೆ. ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ತುಂಬಾ ನಿರ್ಲಕ್ಷ್ಯ ವಹಿಸ್ತಾ ಇರ್ತಾರೆ. ಅವರು ಈಗ ಅದಕ್ಕೆ ಕ್ಯಾನ್ಸರ್ ತುಂಬಾ ಕಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದರ ಉಚಿತ ತಪಾಸಣೆಯನ್ನ ಮಾಡಿಕೊಟ್ರು. ಈಗಲೂ ಕೂಡ SS ಕೇರ್ ಸೆಂಟರ್ಗೆ ಹೋದ್ರೆ ಅವರು ಫ್ರೀಯಾಗಿ ಎಲ್ರಿಗೂ ತಪಾಸಣೆ ಮಾಡಿಸೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಇವರು ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಗ್ರಾಮದ ಕೃಷಿ ಹಿನ್ನೆಲೆಯ ಗೌಡ್ರ ಕುಟುಂಬದಲ್ಲಿ 15/3/1976 ಜನಿಸಿದ್ರು. ನೋಡ್ರಿ, ಯಾರು ಹೇಳ್ತಾರೆ ಅವ್ರಿಗೆ 40 ಅಂತ. ನಾನು 30 ವರ್ಷದಿಂದ ನೋಡ್ತಾ ಇದ್ದೇನೆ. ಮೇಡಮ್ ಹೇಗಿದ್ದಾರೋ ಈಗೂ ಹಾಗೆ ಇದ್ದಾರೆ. ಅವರು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡಿದ್ದಾರೆ ಅಂತ ನೋಡಿ ಎಲ್ಲರೂ ಕಲಿಬೇಕಾಗಿದೆ. ಇವರ ತಾಯಿ ಶ್ರೀಮತಿ ಗಿರಿಜಮ್ಮನವರು, ಇವರ ತಂದೆ KG ಪರಮೇಶ್ವರಪ್ಪನವರು. ಇವರ ವಿದ್ಯಾಭ್ಯಾಸ ಹರಿಹರದ ಕುಮಾರಪಟ್ನಂ ಪಾಲಿಫೈಬರ್ಸ್ CBSE ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ದಾವಣಗೆರೆಯ ಬಾಪೂಜಿ ಡೆಂಟಲ್ ಸೈನ್ಸ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದಿರುತ್ತಾರೆ. ನಂತರ ಕಕ್ಕರಗೊಳ್ಳದ ಪ್ರೀತಿಯ ಮಗಳು ದಾವಣಗೆರೆಯ ಪ್ರತಿಷ್ಠಿತ ಶಾಮನೂರು ಮನೆತನಕ್ಕೆ ಹೆಮ್ಮೆಯ ಸೊಸೆಯಾಗಿ ಬರ್ತಾರೆ. Behind every successful man there is a woman ಅನ್ನೋ ಹಾಗೆ ಇವರು ಬಂದ್ಮೇಲೆನೆ ಅದೃಷ್ಟ ಒಲಿದಿದೆ ಮಲ್ಲಣ್ಣವರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. SS ಮಲ್ಲಣ್ಣ ಅವರು ಸಚಿವರಾಗಿದ್ದು ಇವರು ಬಂದ್ಮೇಲೆನೆ. SS ಮಲ್ಲಿಕಾರ್ಜುನ್ ಸರ್ ಅವರು ಸಚಿವರಾಗಿದ್ದು ಇವರ ವಿವಾಹದ ನಂತರವೇ. ಅವರ ಕುಟುಂಬದ ಸಾಮಾಜಿಕ, ವ್ಯಾಪಾರ ಮತ್ತು ರಾಜಕೀಯಕ್ಕೆ ಕೆಲಸಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬೆಂಬಲವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ದಾವಣಗೆರೆಯ ಪ್ರತಿಷ್ಠಿತ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿಯೂ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ. ಯಾವಾಗಲೂ ಒಬ್ಬೊಬ್ರದ್ದು ಒಂದೊಂದು ಕರ್ತವ್ಯ ಇರುತ್ತೆ. ಡಾಕ್ಟರ್ ಕರ್ತವ್ಯ ಏನು ಅಂದ್ರೆ ಸಮಾಜಕ್ಕೆ ಒಳ್ಳೆಯ ಆರೋಗ್ಯವಂತ ಪ್ರಜೆಗಳನ್ನ ನೀಡೋದು. ಲೇಖಕಿಯರೇನು ಸಮಾಜ ಸುಧಾರಣೆಗೋಸ್ಕರ ಹೋರಾಡ್ತಾರೆ. ಹೋಗ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಗತಿಯನ್ನು ಬಯಸ್ತಾರೆ. ಅದೇ ತರ ಡಾಕ್ಟರ್ ಆಗಿರೋದ್ರಿಂದ ಸಮಾಜದ ಆರೋಗ್ಯ ದೃಷ್ಟಿಯಿಂದ ತಮ್ಮ ಟ್ರಸ್ಟ್ ವತಿಯಿಂದ ನವಜಾತ ಶಿಶುಗಳು ಮತ್ತು ಮಕ್ಕಳ ಆರೋಗ್ಯ, ತಾಯಂದಿರು ಮತ್ತು ಮಕ್ಕಳಲ್ಲಿ ಸುಧಾರಿತ ಪೋಷಣೆ, ಆರೋಗ್ಯ, ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನದ ಅವಕಾಶಗಳನ್ನು ಒದಗಿಸಿದ್ದಾರೆ. ಅಂಗನವಾಡಿಗಳಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯ ಕಾರ್ಯಕ್ರಮಗಳೊಂದಿಗೆ ಮಹಿಳೆಯರಿಗೆ ಉಚಿತ ರೋಗ ನಿರ್ಣಯ ಮತ್ತು ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸಿ ಕೆಲಸ ಮಾಡುತ್ತಾ ಬಂದಿರುತ್ತಾರೆ. ಶಾಲಾ ಮಕ್ಕಳಿಗೆ ಉಚಿತ ದಂತ ಜಾಗೃತಿ ಮತ್ತು ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡೋದು. ಬರೀ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡಲಿಲ್ಲ, ದಿನಾಗ್ಲೂ ಯೋಚನೆ ಮಾಡ್ತಾರೆ ಹೇಗೆ ನಾವು ಒಂದು ಆರೋಗ್ಯವನ್ನು ಪ್ರಜೆಗಳಿಗೆ ಕೊಡಬಹುದು ಅಂತ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರ ಆರೋಗ್ಯವನ್ನು ನಾವು ಕಾಪಾಡೋಣ ಅಂತ ಹೇಳ್ಬಿಟ್ಟು ಪ್ರತಿ ಶಾಲೆಗೂ ಹೋಗಿ ಅವ್ರದ್ದೊಂದು ಟೀಮ್ ಮಾಡ್ಕೊಂಡಿದ್ದಾರೆ. ಪ್ರತಿ ಶಾಲೆಗೂ ಹೋಗ್ಬಿಟ್ಟು ಅವರು ಮಕ್ಕಳಿಗೆ ಉಚಿತ ದಂತ ತಪಾಸಣಾ ಇರ್ಬೋದು, ಆರೋಗ್ಯ ಇರ್ಬೋದು, ಅಪೌಷ್ಟಿಕತೆ ಮಕ್ಕಳಿಗೆ ಅವ್ರಿಗೆ ಏನೇನ್ ಬೇಕೋ ಆ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಇದರ ಹತ್ತಿರದಿಂದ ನಾನು ನೋಡಿದವಳಿದ್ದೇನೆ. ಮತ್ತು ಅವರು ಎಲ್ಲ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸಿದ್ದಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸುತ್ತಾ ಈಗಲೂ ಬಂದಿರುತ್ತಾರೆ. ಮತ್ತು ಯುವ ಜನತೆಗೆ ಈಗ ಯಾರು ಬ್ಲಡ್ ಕೊಡ್ರಿ ಅಂದ್ರೆ ಹೆದರ್ತಾರೆ. ಅವರು ಹೆದರ್ತಿದ್ರು. ಆದ್ರೆ ನಮ್ಮ ಕಾಲೇಜಲ್ಲಿ ಎಲ್ಲರನ್ನು ಕರೆದ್ರು, ಯೂತ್ಸ್ನೆಲ್ಲ ಒಟ್ಟಿಗೆ ಕರೆದು ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ರು ಹೀಗೆ ರಕ್ತದಾನ ಮಾಡೋದು ಇನ್ನೊಬ್ರು ಜೀವವನ್ನು ಉಳಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಜ್ಞಾ ಎಂಬ ಕಾರ್ಯಕ್ರಮದಡಿ ಒಂದು ಪ್ರತಿಜ್ಞಾ ಮಾಡಿ ನಾವು ರಕ್ತ ಕೊಡ್ತೇವೆ ಅಂತ ಹೇಳೋ ಹಾಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು. ಕಾಲೇಜುಗಳಲ್ಲಿ ರಕ್ತದಾನದ ಬಗ್ಗೆ ತಿಳುವಳಿಕೆ ನೀಡುವ ಕಾರ್ಯಕ್ರಮಗಳನ್ನು ತಮ್ಮ ಟ್ರಸ್ಟ್ ಮೂಲಕ ಆಯೋಜನೆ ಮಾಡುತ್ತಿದ್ದಾರೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಗುಳು ನಗೆ ಅಂದ್ರೆ ಏನ್ ಹೇಳ್ರಿ? ಇಫ್ ಯು ಸ್ಮೈಲ್
ಸ್ಮೈಲ್ ಮಾಡಿದಾಗ ಏನು ನಿಮ್ಮ ದಂತಗಳು ಕಾಣ್ತವೆ, ಅವಾಗ ಒಳ್ಳೆ ನಗು ಅಂದ್ರೆ ಒಳ್ಳೆಯ ದಂತಗಳು ಬೇಕು, ಹೌದಾನೆ? ಸೊ ಅದಕ್ಕೆ ಅವರು ಮುಗುಳುನಗೆ ಅಂತ ಒಂದು ಕಾರ್ಯಕ್ರಮ ನೆರವೇರಿಸಿದ್ರು. ಅದರ ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೂ, ಪೋಷಕರಿಗೂ, ದೊಡ್ಡವರಿಗೂ, ಹಿರಿಯರಿಗೂ ಎಲ್ಲರಿಗೂ ದಂತ ಪರೀಕ್ಷೆ ಹಾಗೂ ತಿಳುವಳಿಕೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಆಸ್ ಶಿ ಇಸ್ ಅ ಡೆಂಟಿಸ್ಟ್, ಅವರು ಡೆಂಟಿಸ್ಟ್ ಆಗಿರೋದ್ರಿಂದ ಆ ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. SS ಕೇರ್ ಟ್ರಸ್ಟ್ ವತಿಯಿಂದ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಕಲ್ಪಿಸುವ ಉದ್ದೇಶದಿಂದ ವೈದ್ಯಕೀಯ ಸೇವೆ ಕಲ್ಪಿಸಲು ಕಷ್ಟ ಇರುವಂತಹ ದೂರದ ಹಳ್ಳಿಗಳಿಂದ ಬಂದು ಅವರು SS ಹಾಸ್ಪಿಟ್ಲಿಗೆ ಬರ್ರಿ ಅಂದ್ರೆ ಬರದೇ ಇಲ್ಲ. ಕೆಲವೊಬ್ಬರಿಗೆ ಚಾರ್ಜ್ ಕೊಡಕ್ಕೂ ದುಡ್ಡಿರಲ್ಲ. ಅದಕ್ಕೆ ಮೇಡಮ್ ಯೋಚನೆ ಮಾಡಿದ್ರು. ಐ ಸಾ ದಟ್ ಬಸ್, ನಾನು ಕಾಲೇಜಿಗೆ ಹೋಗ್ಬಿಟ್ಟು ಆ ಬಸ್ ಕೂಡ ನೋಡಿದೆ. ಅದರಲ್ಲಿ ಎಷ್ಟು ವ್ಯವಸ್ಥೆ ಇದೆ ಅಂದ್ರೆ ಈವನ್ ಕ್ಯಾನ್ಸರ್ ಟೆಸ್ಟಿಂಗ್ ಕೂಡ ಅವತ್ತು ಇಡಿಸಿದ್ರಿ ನೀವು, ನಾನು ನೋಡಿದೆ ಅವತ್ತು. ಕ್ಯಾನ್ಸರ್ ಟೆಸ್ಟ್ ಮಾಡೋ ಕೂಡ ಯೂನಿಟ್ ಕೂಡ ಅದರಲ್ಲಿ ಇಟ್ಟು ಆ ಯೂನಿಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹಳ್ಳಿಗಳಿಗೆ ಹೋಗ್ಬಿಟ್ಟು ಎಲ್ಲ ತಪಾಸಣೆ ಮಾಡಿದ್ರು. ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ವೈದ್ಯಕೀಯರು, ಒಂದು 10 ಜನ ಡಾಕ್ಟರ್ಸ್ ಹೋಗ್ಬಿಟ್ಟು ಮೇಡಮ್ ಮುಂದೆ ನಿಂತಿದ್ದು ಎಲ್ಲ ಕೆಲಸವನ್ನು ಮಾಡಿಕೊಟ್ರು. ಇದರಿಂದ ನಾವು ಆರೋಗ್ಯವನ್ನ ಕೊಡಬಹುದು ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೆ ಅವ್ರು ಹೋಗ್ಬಿಟ್ಟು ನಿಂತಿದ್ದು ಕೆಲಸ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಅಷ್ಟೊತ್ತಿಗೆ ಬಂದಿದ್ರು. ನಮ್ಮ ಆಂಜನೇಯ ಬಡಾವಣೆ ಇರ್ಬೋದು, ಎಲ್ಲ ಬಡಾವಣೆಗಳಿಗೂ ಕ್ಯಾಂಪ್ ಮಾಡಿದ್ರು. ಎಲ್ಲರೂ ಬಂದು ಅದರ ಸದುಪಯೋಗ ಪಡಿಸ್ಕೊಂಡ್ರು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ಟು ಅದ್ರ ಉಪಯೋಗ ಪಡೆದು ಈಗ SS ಟ್ರಸ್ಟ್ ಅಲ್ಲಿ ಈ ತರ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಇದು ಹೆಮ್ಮೆಯ ವಿಷಯವಾಗಿದೆ. ವೈದ್ಯಕೀಯ ಸೇವೆ ಒದಗಿಸುವ ವಿನೂತನ ಯೋಜನೆ ಪ್ರಾರಂಭಿಸಿದ್ದಾರೆ. ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಸರಳತೆ ಮುಖ್ಯವಾಗಿ ಎಲ್ಲರೊಂದಿಗೆ ಸೇರಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ. ವೈಯಕ್ತಿಕವಾಗಿ ಮತ್ತು ಫಲಾನುಭವಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವರ ಮಗಳು ಕೂಡ ತಾಯಿ ಅಂತ ಮಗಳು ಅನ್ನೋ ಹಾಗೆ ಶ್ರೇಷ್ಠ ಮಲ್ಲಿಕಾರ್ಜುನ್, ಈಗ ಅವಳು ಹೌಸ್ಮನ್ಶಿಪ್ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ, ಅವಳನ್ನು ಅಬ್ಸರ್ವ್ ಮಾಡಿದಿರಿ, ಅಮ್ಮನ ಜೊತೆ ಬಂದಿರ್ತಾಳೆ. ಅವರು ಬಡ ಹೆಣ್ಮಕ್ಳನ್ನೆಲ್ಲ ನೋಡಿದ್ರು ತುಂಬಾ ಅನ್ನೋತಿಯಿಂದ ಮಾತಾಡ್ಸಿದ್ಲು. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಇದರಲ್ಲಿ ನಾವು ತಾಯಿ ಅಂತ ಮಗಳು ಬರ್ತಾಳೆ ಅಂತ ನಾವು ತಿಳ್ಕೊಬಹುದು. ಮಗ ಸಮರ್ಥ್ ಬಿಸ್ನೆಸ್ ಸ್ಟಡೀಸ್, ಅವರು ಫಾರಿನ್ ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ಡಿಗ್ರಿ ಮಾಡ್ಕೊಂಡು ಬಂದ್ರು. ಅವರು ಕೂಡ ಪ್ರಜ್ಞಾವಂತ ಪ್ರಜೆ. ಮತ್ತು ಶಿವ ಮಲ್ಲಿಕಾರ್ಜುನ್ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅವ್ರಿಗೆ 3 ಜನ ಮಕ್ಕಳು ಅಂದ್ರೆ ಯಾರು ಹೇಳ್ತಾರೆ ನೋಡ್ರಿ. ನಾವು ಎಲ್ಲರೂ ಅವರು ನೋಡ್ಬಿಟ್ಟು ಆರೋಗ್ಯ ಕಡೆ ಲಕ್ಷ್ಯ ವಹಿಸಿ ಎಲ್ಲರೂ ಇರೋದನ್ನ ಕಲಿಯೋಣ. ಈ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರ.